ನಮಸ್ಕಾರ ಗುರು. ನಾವು ಇದಕ್ಕೆ ಹೋಗ್ತಾಯಿದ್ವಿ, ಟ್ರಿಪ್ ಹೋಗ್ತಾಯಿದ್ವಿ. ನಮ್ಮ ಫ್ರೆಂಡನ್ನ ಕರ್ಕೊಂಬರೋಕ್ಕೆ ಹೋಗ್ತಾಯಿದ್ದೀನಿ ನಾನು ಅವ್ರ ಊರಿಗೆ. ಅಲ್ಲಿಗೆ ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಮತ್ತೆ ರಿಟರ್ನ್ ಆಗಬೇಕು ನಮ್ಮೂರಿಗೆ. ರಿಟರ್ನ್ ಆಗಿ ಅಲ್ಲಿಂದ ನಾವು ಟ್ರಿಪ್ ಹೋಗ್ತಾಯಿದ್ವಿ. ಟ್ರಿಪ್ ಎಲ್ಲಿಗಪ್ಪ ಅಂದರೆ ಮಧುರೈ ಹೋಗ್ತಾಯಿದ್ದೀವಿ. ರಾಮೇಶ್ವರಂಗೆ ಹೋಗೋಣ ಅಂದ್ಕೊಂಡ್ವಿ. ರಾಮೇಶ್ವರಮು ಜಾಸ್ತಿ ದೂರ ಇದೆ, ಅದಕ್ಕೆ ಮಧುರೈಯಲ್ಲೇ ಸ್ಟೇ ಮಾಡ್ತಾಯಿದ್ವಿ. ಯಾಕಂದರೆ ಬಿಸಿಲು ಹೆವಿ ಹೊಡಿತಾಯಿತ್ತು, ಓಡ್ಸೋಕ್ಕಂತೂ ಆಗ್ತಾಯಿರಲಿಲ್ಲ. ಅದಕ್ಕೆ ನಾವು ಇಲ್ಲೇ ಮಧುರೈಯಲ್ಲೇ ಹಾಲ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಅವನ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇರೋದು ನಾನು ಇವಾಗ. ನಂದು ಕ್ಲಚ್ ಆ್ಯಂಡ್ ಕ್ಯಾಮ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನೋಡಿ ಅವನು ಹೋಗ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆ ಇದು. ಪಕ್ಕ ಆ ಕಡೆ ಈ ಕಡೆ ಫುಲ್ ಮರಗಳು, ಚೆನ್ನಾಗಿದೆ ಗಾಳಿ. ಅದಕ್ಕೆ ಇವಾಗ ಅವನ್ನ ಕರ್ಕೊಂಡು ಬಂದು ಮತ್ತೆ ರಿಟರ್ನ್ ಜಸ್ಟ್ ಬಂದೆ ಇವಾಗ ನನ್ನ ಫ್ರೆಂಡ್ ಅವ್ರ ಮನೆ ಹತ್ರ. ಅವ್ನು ನೋಡಿದೆ ಬರ್ತೀನಿ ಅಂತ ಹೇಳ್ದ, ಶೂಸ್ ಹಾಕೊಂಬರಕ್ಕೆ ಬಂದ. ಇವಾಗ ಹೋಗ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕ್ಯಾಮ್ರಾ ಹೆಂಗಿದೆ ಅಂತೆಲ್ಲ ನೋಡ್ಕೊತಾ ಇದ್ದೀನಿ, ಕ್ವಾಲಿಟಿ ಮತ್ತು ಆನ್ ಮಾಡ್ಕೊಳೋದಕ್ಕೆ. ಬರ್ತಾ ಇದ್ದಾನೆ, ಒಂದು ಶೂಸ್ ಹಾಕ್ಕೊಂಬರ್ತೀನಿ ಅಂತ. ಇದಕ್ಕೆ ಇಂಡಿಕೇಟರ್ಸು ಅವೆಲ್ಲ ಚೆಕ್ ಮಾಡ್ಕೊತಾ ಇದ್ದೆ. ಬಂದ ಇವಾಗ ಹೆಲ್ಮೆಟ್ ಎತ್ಕೊಂಡು ಕೂತ್ಕೊಂಡ. ಇವಾಗ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಿದ್ದೀವಿ. ಇವಾಗ ಇದೇ ಫಸ್ಟು ಲಾಂಗ್ ರೈಡ್ ಹೋಗ್ತಾ ಇರೋದು ನಾನು. ನೋಡ್ಕೊಬೋದು, ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ಕ್ಯಾಮ್ರಾ ಹೆಂಗಿದೆ ಏನು ಅಂತ. ಆನಲ್ಲಿ ಇದೆಯಾ ಆಫ್. ಫ್ರೆಂಡ್ನ ಪಿಕ್ ಮಾಡಿಕೊಂಡು ಇವಾಗ ಅವ್ರ ಊರಿಂದ ಬಿಟ್ಟು ಇವಾಗ ನಮ್ಮೂರ ಮೇಲೆ ಹೋಗ್ತಾ ಇದ್ದೀವಿ. ಬ್ರಿಡ್ಜ್ ನೋಡ್ಕೊಬೋದು, ಇದು 2ನೇ ಸತಿ ಬ್ರಿಡ್ಜ್ ಬಂದಿರೋದು. ಚೆನ್ನಾಗಿದೆ ವ್ಯೂವು. 6:30 ಬೆಳಗ್ಗೆನೇ. ಇನ್ನು 5 ಗಂಟೆಗೆ ಎದ್ದೋಳಿದ್ರೆ ಇನ್ನೂ ಚೆನ್ನಾಗಿರೋದು ವ್ಯೂವು. ಪಕ್ಕ ಆ ಕಡೆ ಈ ಕಡೆ ಮರಗಳು ಎಲ್ಲ ಸಖತ್ತಾಗಿದೆ. ಇದು ರೂಟು ಬೆಳಗ್ಗೆನೇ 6:30ಗೆ. ಸ್ವಲ್ಪ ಕೂಲಾಗಿತ್ತು ವೆದರು, ಅದಕ್ಕೆ ಹೊಡಿಯೋಕ್ಕಾಯ್ತು. ಅದಕ್ಕೆ ಅವ್ನು ಕರ್ಕೊಂಬಂದು. ಇನ್ನೂ ಬೆಳಗ್ಗೆ 5 ಗಂಟೆಗೆ ಆಗಿದ್ದರೆ ಇನ್ನೂ ಚೆನ್ನಾಗಿರೋದು. ಇದು ಮಾಮೂಲಿ ಹಂಪ್ಸ್ಗಳು ಬರ್ತಾನೆ ಇರ್ತವೆ. ರೋಡು ಸ್ವಲ್ಪ ಚೆನ್ನಾಗಿಲ್ಲ, ಆವಾಗ ಅಲ್ಲಲ್ಲೇ ಗುಣಿಗಳಿದ್ದಾವೆ. ಏನು ಮಾಡೋಕ್ಕಾಗಲ್ಲ, ಹಳ್ಳಿ ರೋಡ್ಗಳೆಲ್ಲ. ಅದಕ್ಕೆ ಗುಣಿಗಳು ಜಾಸ್ತಿ ಇದೆ. ನೋಡ್ಕೊಬೋದು ಆ ಕಡೆ ಈ ಕಡೆ ವ್ಯೂ ಹೆಂಗಿದೆ ಅಂತ. ಇದು ನಮ್ಮೂರಿಂದ 1 ಕಿಲೋಮೀಟ್ರ್ ಅಷ್ಟೇ ದೂರ. ಚೆನ್ನಾಗಿದೆ ವ್ಯೂವು, ಸಖತ್ತಾಗಿದೆ. ಇನ್ನು ಸ್ವಲ್ಪ ಮುಂದೆ ದೇವಸ್ಥಾನ ಒಂದು ಬರುತ್ತೆ, ಶಿವನ್ ಟೆಂಪಲ್ ಅಂತ. ಚೆನ್ನಾಗಿರುತ್ತೆ ಇಲ್ಲಿ ಶಿವನ್ ಟೆಂಪಲ್ಲು, ಸಖತ್ತಾಗಿರುತ್ತೆ. ಯಾರನ್ನ ಬಂದು ನೋಡ್ಕೊಂಡು ಹೋಗ್ಬೋದು. ಇದು ಚೆನ್ನಾಗಿದೆ. ಇದು ಇನ್ನು ಸ್ವಲ್ಪ ಮುಂದೆ ಹೋದರೆ ನಮ್ಮದು ಊರು ಬರುತ್ತೆ. ಇದೇ ನಮ್ಮೂರು. ಸ್ವಲ್ಪ ಆ ಕಡೆ ಈ ಕಡೆ ಹೊಲಗಳು ಜಾಸ್ತಿ ಇದ್ದಾವೆ ನೋಡಿ. ಆ ಕಡೆ ಈ ಕಡೆ ಮನೆಗಳು, ಮತ್ತು ಇಲ್ಲಿ ಲೈಟಿಂಗ್ಸು. ಯಾಕಂದರೆ ಲೈಟಿಂಗ್ಸ್ ಏನಂದರೆ ಅದು ಮೊನ್ನೆನೇ ಜಾತ್ರೆ ಆಗಿತ್ತು, ಅದಕ್ಕೆ ಲೈಟಿಂಗ್ಸ್ ಇನ್ನೂ ತೆಗಿತಾರೆ ಲೈಟಿಂಗ್ಸು. ನೋಡ್ಕೊಬೋದು. ಬೆಳಗ್ಗೆ ಹೊತ್ತು ವ್ಯೂ ಇದು ನಮ್ಮೂರ್ದು. ಇವತ್ತು ಊರು ನೋಡೋದಕ್ಕೆ ಚೆನ್ನಾಗಿರುತ್ತೆ. 6:30 ಅಲ್ಲ, ಫುಲ್ಲು ಸ್ವಲ್ಪ ಕೋಲ್ಡ್ ಆಗಿರುತ್ತೆ. ಅದೇ ಅಷ್ಟೊಂದೇನಿರಲ್ಲ, ಸ್ವಲ್ಪ ಆರಾಮಾಗಿರುತ್ತೆ ಚಳಿ. ಇಷ್ಟೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಮಾಡೋದಕ್ಕೆ ಬೆಳಗ್ಗೆ ಸಾಕಾಗಿತ್ತು. ಇಲ್ಲಿ ನೋಡ್ಬೋದು ನಮ್ಮೂರಿಂದ ಇದು 1 ಕಿಲೋಮೀಟ್ರ್ ಅಷ್ಟೇ ಊರು. ಅಲ್ಲಿಂದ ಇವಾಗ ಟ್ರಾವೆಲ್ ಮಾಡ್ತಾಯಿದ್ದೀವಿ ನಾವು ನಮ್ಮ ಜರ್ನಿಗೆ ಹೋಗಬೇಕು ಬೇಗನೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ ಬೆಳಗ್ಗೆ ವ್ಯೂ. ಆ ಕಡೆ ಈ ಕಡೆ ಹಳ್ಳಿ ಇದು. ಅದು ಮತ್ತೆ ಒಂದು ಹಂಪ್ಸ್ಗಳಲ್ಲಿ ಜಾಸ್ತಿ ಇದ್ದಾವೆ ಈ ಕಡೆ ಹಂಪ್ಸು. ನೋಡ್ಕೊಬೋದು ನೀವು. ಇಲ್ಲೂ ಅಷ್ಟೇ ಆ ಕಡೆ ಈ ಕಡೆ ಗಿಡ ಮರಗಳು ಚೆನ್ನಾಗಿದ್ದಾವೆ. ಪಕ್ಕ ಸ್ಕೂಲ್ ಇರೋದು. ಈ ಕಡೆ ನೋಡಿ ಗಿಡಗಳು. ಆ ಕಡೆ ಬೆಳಗ್ಗೆ ಹೊತ್ತು ವ್ಯೂ. ಇದು ಮೊಬೈಲ್ ಮೌಂಟ್ ಅಂತ. ಇದು ಚೆನ್ನಾಗಿದೆ, ನೀವು ಯೂಸ್ ಮಾಡಿ. ವಾಟರ್ ಪ್ರೂಫ್ ಇತ್ತು, ಚೆನ್ನಾಗಿ ಯೂಸ್ ಆಗುತ್ತೆ. ಮಳೆ ಬಿದ್ದರೂ ಏನಾಗಲ್ಲ. ಒಂದು ಸರಿ ಟ್ರೈ ಮಾಡಿ ತಗೊಂಡು. ನೋಡ್ಕೊಬೋದು ರೂಟು. ಇದು ಚೆನ್ನಾಗಿದೆ ಇದು ರೋಡು. ಆ ಕಡೆ ಈ ಕಡೆ ಮತ್ತೇನೋ ಎಲ್ಲ ಫುಲ್ಲು ಇಲ್ಲೆಲ್ಲ ಗ್ರೀನರಿ ಜಾಸ್ತಿ ಇಲ್ಲಿ, ಸಖತ್ತಾಗಿದೆ. ಬೆಳಗ್ಗೆ ಹೊತ್ತಂತೂ ಇದನ್ನ ನೋಡೋಕ್ಕೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಹೋಗೋಕ್ಕಾಗಲ್ಲ, ಯಾಕಂದರೆ ಟರ್ನಿಂಗ್ಸ್ ಹೆವಿ ಇರುತ್ತೆ. ಇದು ಚಳಿಗಾಲ ಅಂತೂ ಹೋಗೋಕ್ಕಾಗಲ್ಲ, ಫಾಗ್ ಜಾಸ್ತಿ ಆಗೋಗ್ಬಿಟ್ರೆ. ಸಖತ್ತಾಗಿರುತ್ತೆ ಚಳಿಗಾಲದಲ್ಲಂತೂ ಕೂಡ. ಫಾಗು ಸಖತ್ತಾಗಿರುತ್ತೆ. ಇದು ಸೆಕೆಂಡ್ ಬ್ರಿಡ್ಜು. ನಾವು ಬ್ರಿಡ್ಜ್ ಇದಾಗ್ತಾ ಇರೋದು ಇದರಿಂದ. ಅಲ್ಲೇ ಒಂದು ಸರಿ ಬ್ರಿಡ್ಜ್ ಒಂದು ಸಿಕ್ತು, ಇಲ್ಲೊಂದು ಸರಿ ಬ್ರಿಡ್ಜ್ ಒಂದು. ಇದು ಚಿಕ್ಕದು ಬ್ರಿಡ್ಜು, ಅಷ್ಟೊಂದೇನು ದೊಡ್ಡದೇನಲ್ಲ ಇದು. ನೋಡಿ ಚೆನ್ನಾಗಿರುತ್ತೆ. ಮತ್ತು ಆರಾಮಾಗಿ ಬೆಳಗ್ಗೆ ಹೊತ್ತು ಆ ಮಾಮೂಲಿ ವೆದರು ನೋಡ್ಕೊಬೋದು. ಆ ಕಡೆ ಈ ಕಡೆ ಹೆಂಗಿದೆ ಅಂತ ಹೋಗ್ತಾ ಇದೀವಿ. ಬೆಳಗ್ಗೆ ಹೊತ್ತಲ್ಲ, ಏನು ಹೇಳಬೇಕು ಗೊತ್ತಾಗ್ತಲ್ಲ. ಆ ಕಡೆ ಈ ಕಡೆ ಗ್ರೀನರಿ ಅಷ್ಟೇ ನನಗೆ ಹೇಳಕ್ಕೆ ಬರ್ತಾ ಇರೋದು. ಬೇರೆ ಇನ್ನೂ ಮುಂದೆ ಏನಾದ್ರು ಬರ್ತಾ ಇನ್ನೂ ಚೆನ್ನಾಗಿ ಮಾತಾಡ್ತೀನಿ, ನೋಡ್ಕೊಬೋದು ನೀವು. ನಮ್ಮೂರಿಂದ ಒಂದು 4 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಬೆಳಗ್ಗೆ ಹೊತ್ತು ಚಿಕ್ಕದಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಗಾಳಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಆದರೆ ಇನ್ನು 10 ಗಂಟೆ ಮೇಲೆ ಆದರೆ ಫುಲ್ ಶೆಕೆ, ಓಡಿಸೋದು ಹೆಂಗೋ ಗೊತ್ತಿಲ್ಲ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಇದು ಪಕ್ಕ ಇನ್ನೊಂದು ಹಳ್ಳಿ, ಇದು ತಿಮ್ನಾಯ್ಕನಹಳ್ಳಿ ಅಂತ. ಇದು ಚೆನ್ನಾಗಿರುತ್ತೆ ಊರು, ನೋಡ್ಕೊಬೋದು. ಕ್ಯಾಮ್ರಾ ಆನಲ್ಲಿ ಇದೆಯಾ ಇಲ್ಲ ಅಂತ ಅದಕ್ಕೆ ನೋಡ್ಕೊಳಕ್ಕೆ ಆನ್ ಮಾಡಿದೆ, ಮತ್ತು ಆಫ್ ಆಗೋಗ್ಬಿಟ್ಟಿತ್ತು. ಪಕ್ಕ ನೋಡ್ಕೊಬೋದು, ಸೂರ್ಯ ಹುಡ್ತಾ ಇರೋದು ಚೆನ್ನಾಗಿದೆ ವ್ಯೂ. ಅದು ನೋಡ್ಕೊಳ್ಳಿ. ಅದು ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತೈತೆ ಗೊತ್ತಿಲ್ಲ. ಕ್ಯಾಮ್ರಾ ಆನಲ್ಲಿ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿಕೊಂಡೆ. ಕ್ಯಾಮ್ರಾ ಆನಲ್ಲಿದೆ. ಅದು ಮಧ್ಯದಲ್ಲಿ ಏನು ಅಷ್ಟೊಂದು ಏನು ಚೆನ್ನಾಗಿಲ್ಲ ಸಿಕ್ಕಿರೋದು, ಅದಕ್ಕೆ ನಾನು ಕ್ಯಾಮ್ರಾ ಆನ್ ಮಾಡಿರಲಿಲ್ಲ.
ಇಲ್ಲಿ ಆನ್ ಮಾಡಿದ್ದೀನಿ. ಇದು ಕೃಷ್ಣಗಿರಿ ಹೋಗೋ ರೂಟ್ ಇದು. ಹೋಗ್ತಾ ಇದೀವಿ ನೋಡಿ. ಹೈವೇಗೆ ಹತ್ತಬೇಕು. ಹೈವೇಯಿಂದ ಕೃಷ್ಣಗಿರಿ ಬಂದು 73 ಇರೋದು ಇದು ಡಿಸ್ಟೆನ್ಸು. ಹೈವೇಗೆ ಹತ್ತಿದ್ರೆ ಅದೇನು ಅಷ್ಟೊಂದು ದೊಡ್ಡದೇನು ಲೆಕ್ಕ ಏನಿಲ್ಲ. ಆರಾಮ್ಸೆ ಹೋಗ್ತಾ ಇದ್ದೀವಿ ಇವಾಗ ಹೈವೇಯಲ್ಲಿ. ನೋಡ್ಕೊಬೋದು ಆರಾಮಾಗಿ ಫ್ರೆಶ್ ಏನಿಲ್ಲ ಹೈವೇ ಕೂಡ ಫ್ರೀಯಾಗಿದೆ. ಆ ಕಡೆ ಟೆಂಪೋಗಳಂತೆ, ಆ ಕಡೆ ಜಾಸ್ತಿ ಗಾಡಿಗಳು ಅವು ಇವು ಏನಿಲ್ಲ. ನೋಡ್ಕೊಬೋದು ಆರಾಮಾಗಿ ಹೊಡಿತಾ ಇದ್ದೀವಿ, ನಿಧಾನಕ್ಕೆ ಹೊಡಿತಾ ಇದ್ದೀವಿ. ಬಿಸಿಲು ಜಾಸ್ತಿ ಇದೆ, ಏನು ಮಾಡೋಕ್ಕಾಗಲ್ಲ. ಫುಲ್ಲು ನಾನು ರೈಡಿಂಗ್ ಜಾಕೆಟು ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಕ್ಯಾಮ್ರಾ ಆಫ್ ಮಾಡಿ ಇಲ್ಲಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಹೈವೇ ಪಕ್ಕದಲ್ಲಿ ಸ್ವಲ್ಪ ಜ್ಯೂಸು ಅವು ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡ್ರಿಂಕ್ ಬ್ರೇಕ್ ಇದು. ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಅದಕ್ಕೆ ಇಲ್ಲಿಗೆ ಬಂದು ಕುತ್ಕೊಂಡು ಫ್ಯಾನ್ ಗಾಳಿಗೆ ಸ್ವಲ್ಪ ಚಿಲ್ ಮಾಡಿಕೊಂಡು ಹೋಗೋಣ ಅಂತ. ಇಲ್ಲೆಲ್ಲ ಬ್ರೇಕ್ ತೊಗೊಂಡು ಒಂದು ಸ್ವಲ್ಪ ತಾಗೋದ್ಮೇಲೆ ನನ್ನ ಫ್ರೆಂಡ್ ಬೈಕ್ ಓಡಿಸ್ತೀನಿ ಕೊಡು ಅಂದ. ನನಗೂ ಒಂದು ಸ್ವಲ್ಪ ಹೊತ್ತು ಓಡಿಸಿ ಬೇಜಾರಾಗಿತ್ತು. ಅದಕ್ಕೆ ನಾನು ಫ್ರೆಂಡಿಗೆ ಕೊಟ್ಟೆ. ಅವ್ನು ಹಿಂಗೆ ಓಡಿಸ್ತಾ ಇದ್ದಾನೆ ನೋಡಿ ಗಾಡಿ. ಆ ಕಡೆ ಟೆಂಪೋ ಹೆವಿ ಬರ್ತಾಯಿತ್ತು ಅವನು. ಅದಕ್ಕೆ ನಾನು ಆ ಕಡೆ ವೀಡಿಯೋ ತಗೊಂಡೆ. ನೋಡ್ಕೊಬೋದು ಹೆಂಗಿದೆ ಅಂತ ವ್ಯೂ. ಹೈವೇ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಟಿಫನ್ ಮಾಡೋಕ್ಕೆ ಬಂದ್ವಿ. ಇಲ್ಲಿ ರೋಡ್ ಪಕ್ಕನೇ ಚಿಕ್ಕದಾಗಿದೆ ಹೋಟ್ಲು, ಚೆನ್ನಾಗಿದೆ. ಎಗ್ ದೋಸೆ ತೊಗೊಂಡ್ವಿ 2 ಎಗ್ ದೋಸೆ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಿಲ್ಲಿಸಿದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಹೈವೇ ಪಕ್ಕ ಟಿಫನ್ ಮಾಡಿರೋದು ಚೆನ್ನಾಗಿದೆ. ಅಲ್ಲಿಂದ ತಿನ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈ ಬಿಸಿಲಲ್ಲಿ ಏನು ಮಾಡೋಕ್ಕಾಗಲ್ಲ, ಜರ್ನಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಇವಾಗ ಓಡಿಸ್ತಾ ಇದ್ದೀನಿ. ನನ್ನ ಫ್ರೆಂಡ್ ಹಿಂದೆ ಕೂತ್ಕೊಂಡ, ನಾನೇ ಓಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ನಾನು ಇಸ್ಕೊಂಡಿದ್ದೀನಿ. ಇವಾಗ ಓಡಿಸ್ತಾ ಇದ್ದೀವಿ ಹೈವೇಯಲ್ಲಿ. ಅಲ್ಲಿ ಊಟ ಚೆನ್ನಾಗಿತ್ತು. ಅಲ್ಲಿಗೆ ಕರ್ನಾಟಕ ಎಂಡ್ ಆಯಿತು. ಟಿಫನ್ ಮಾಡಿ ಒಂದು ಸ್ವಲ್ಪ ದೂರ ಬಂದಮೇಲೆ ಇದು ನೋಡ್ಬಿಡ್ದು, ಇದು ತಮಿಳ್ನಾಡು. ಇದು ಸ್ವಲ್ಪ ಹಿಲ್ ಸ್ಟೇಷನ್ ಇದೆ. ಇಲ್ಲಿ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೋಡ್ಕೊಬೋದು ನೀವು, ಚೆನ್ನಾಗಿ ಕಾಣಿಸುತ್ತೆ ಅದು ಬ್ರಿಡ್ಜು. ಅವೆಲ್ಲ ಆ ಕಡೆ ಈ ಕಡೆ ಗ್ರೀನರಿ ಕೂಡ. ಆದರೆ ಇದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಏನೋ ಗೊತ್ತಿಲ್ಲ. ಚೆನ್ನಾಗಿತ್ತು ಬ್ರಿಡ್ಜ್. ನಮ್ಮೂರಿಂದ ಇದು ಫಸ್ಟ್ ರೈಲ್ವೆ ಬ್ರಿಡ್ಜಿಗೆ ನಾವು ಕ್ರಾಸ್ ಮಾಡಿದ್ದು. ತಮಿಳ್ನಾಡಲ್ಲಿರೋದು ಇದು. ನೋಡ್ಬೋದು ರೋಡ್ಗಳು ಹೆಂಗಿದೆ ಏನು ಅಂತ. ಇದು ಹಳ್ಳಿ, ಇದು ಚೆನ್ನಾಗಿದೆ, ಪರವಾಗಿಲ್ಲ ರೋಡ್ಗಳು. ಅಲ್ಲಲ್ಲಿ ಮಧ್ಯದಲ್ಲಿ ಮಾಮೂಲಿ ನೀವು ನೋಡ್ಕೊಬೋದು. ಇದು ಕೆಳಗಡೆ ರಿವರ್ ಒಂದಿದೆ ಚಿಕ್ಕದಾಗೆ, ಅದ್ಮೇಲೆ ಬ್ರಿಡ್ಜ್ ಇದು. ಚೆನ್ನಾಗಿದೆ ಬ್ರಿಡ್ಜ್ ಇದು, ಜಾಸ್ತಿ ಲಾಂಗ್ ಇದೆ ಬ್ರಿಡ್ಜ್. ನೋಡ್ಕೊಬೋದು. ನಮ್ಮ ಫ್ರೆಂಡು ಮೇಲೆ ಇದ್ದು ನೋಡಿಸ್ತಾ ಇದ್ದಾನೆ ನೋಡಿ ಕ್ಯಾಮ್ರಾನ. ಸಕ್ಕತ್ತಾಗಿದೆ. ಅಂದರೆ ನೀರು ಕಮ್ಮಿ ಇದೆ ಸ್ವಲ್ಪ, ಎಲ್ಲ ಮಣ್ಣಿದೆ. ಮಳೆ ಇಲ್ವೇನೋ, ಅದಕ್ಕೆ ನೀರು ಕಮ್ಮಿ ಇದೆ. ನೋಡ್ಕೊಳ್ಳಿ, ದೊಡ್ಡದಾಗೆ ಇದೆ ಇದು. ಯಾವುದೋ ಇದು ರಿವರು ಚೆನ್ನಾಗಿದೆ. ಬ್ರಿಡ್ಜು ನೋಡಿ ಸಖತ್ತಾಗೈತೆ. ರಿವರ್ ಮತ್ತು ಅದು ಚೆನ್ನಾಗಿದೆ. ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿದೆ. ನೋಡ್ಕೊಬೋದು. ಇದು ಮಧುರೈಗೆ ರೀಚ್ ಆಗಿದ್ವಿ ನೈಟ್ ಬರೋಷ್ಟಿಗೆ ನೈಟ್ ಆಯಿತು. ಮತ್ತು ನೋಡ್ಬೋದು ಇವರು ನಮ್ಮ ಪಕ್ಕ ಇರೋರು, ಅವರು ಪಾಪ ರೂಟ್ ಕೇಳಿದ್ವಿ, ಅವರೇ ಕರ್ಕೊಂಡೋಗಿ ರೂಮ್ಸು ಪ್ಲಸ್ ಮತ್ತು ದೇವಸ್ಥಾನ ಎಲ್ಲಿದೆ ಅಂತೆಲ್ಲ ಹೇಳಿದ್ರು. ಅಲ್ಲಿ ದೇವಸ್ಥಾನ ಮುಂದೆ ಗಾಡಿ ಪಾರ್ಕ್ ಮಾಡಬಾರ್ದಂತೆ, ಅದಕ್ಕೆ ಇಲ್ಲಿ ಕರ್ಕೊಂಬಂದರು.